ವಾಸ್ತುವಿನ ಶಕ್ತಿ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಅಂತ ನೋಡಿದಾಗ, ಮನೆಯಲ್ಲಿ ಹಣಕಾಸಿನ, ವಿದ್ಯೆಯ, ಮಕ್ಕಳ ಒಂದು ತೊಂದರೆಗಳು ಹೋಗಬೇಕು ಒಂದು ಮನೆಯಲ್ಲಿ, ಅವು ಇಷ್ಟಕ್ಕೂ ಶುಭ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ಮನೆಯಲ್ಲಿ ಘಂಟಾನಾದ, ಶಂಖನಾದ ಅಥವಾ ಜಾಗಟೆಯನಾದ ಅಥವಾ ಕಾಹಳಿಕಾನಾದ, ಕಹಳೆಯನ್ನು ಊತ್ತಕ್ಕಂಥದ್ದು, ವೇಣುನಾದ, ಕೊಳಲನ್ನು ಊತ್ತಕ್ಕಂಥದ್ದು, ಢಮರುನಾದ, ಢಮರುಗವನ್ನು ಬಾರಿಸ್ತಕ್ಕಂಥದ್ದು, ಸಂಗೀತಾದಿಗಳ ಪಠನೆ ಮತ್ತು ದೇವರ ಸ್ತೋತ್ರದ ಪಠನೆಯನ್ನು ಮಾಡತಕ್ಕಂಥದ್ದು ಮಾಡಬೇಕು. ಹಾಗೇನಾಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ವಿದ್ಯೆಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಆ ಮನೆಯಲ್ಲಿ ವಾಸ್ತುವಿನಿಂದ ಆಗ್ತಕ್ಕಂತಹ ತೊಂದರೆಗಳೇನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಹೊರಟೋಗುತ್ತೆ. ಇನ್ನು ಎರಡನೆಯದ್ದು, ಯಾವ ಮನೆಯಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಕಸ ಕಡ್ಡಿಗಳು ಇಲ್ಲದೆ, ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಒಮ್ಮೆ ಸಂಜೆ ದೀಪ ಹಾಕುವುದಕ್ಕಿಂತ ಮುಂಚಿತವಾಗಿ ಕಸ ಗುಡಿಸುವ ಪದ್ಧತಿ ಇತ್ತು. ಮನೆಯ ಮುಂದೆ ನೀರಾಗಿ ರಂಗೋಲಿಯನ್ನು ಇಡ್ತಕ್ಕಂತಹ ಪದ್ಧತಿಗಳಿತ್ತು. ಅದನ್ನು ಬಿಡುವುದರಿಂದ ಏನಾಗಿದೆ ಅಂತ ನೋಡಿದ್ರೆ ಸೋಮಾರಿತನ ಹೆಚ್ಚುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಸಂಧಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೋಮಾರಿತನ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳತಕ್ಕಂತಹ, ನಿಧಾನ ಆಗ್ತಕ್ಕಂತಹ ಫಲಗಳು ಅಂತಹವರ ಮನೆಯಲ್ಲಿ ಉಂಟಾಗುತ್ತೆ. ಸೋಮಾರಿತನ ಹೋಗಬೇಕು, ಹಿಡಿದ ಕೈ ಹಾಕಿದಂತಹ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಬೇಕು, ಚರ್ಮರೋಗ ಹೋಗಬೇಕು, ಶ್ವಾಸಕೋಶದ ರೋಗ ಕಡಿಮೆ ಆಗಬೇಕು, ಸಂಧಿವಾತ ಆರ್ಥರೈಟಿಸ್ ಅದು ಕಡಿಮೆ ಆಗಬೇಕು, ಬೆನ್ನಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯ ಏನು ತೊಂದರೆಗಳು ಹೋಗಬೇಕು, ಮತ್ತು ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರು ಬಿಟ್ಟು ಹೋಗಿ ನಮ್ಮಲ್ಲೇ ಉಳಿಯಬೇಕು ಅಂತ ಇದ್ದರೆ ಅಂತವ್ರು ಏನು ಮಾಡಬೇಕು, ಮನೆಯನ್ನು ದಿನಕ್ಕೆ 2 ಬಾರಿ ಶುಭ್ರ ಮಾಡಬೇಕು. ನೆಲವನ್ನು ಸಾರಿಸಿ ಒರೆಸಬೇಕು. ಬಿಚ್ಚಿದ ಬಟ್ಟೆ ಬರೆಯನ್ನು ಗುಡ್ಡೆ ಹಾಕಬಾರದು. ಕಸ ಕಡ್ಡಿಗಳು ರಾಶಿಯನ್ನು ಹಾಗೆ ಇಟ್ಟುಕೊಳ್ಳಬಾರದು ಮನೆಯಲ್ಲಿ. ನಾನು ಹಿಂದೆ ಹೇಳಿದಾಗೆ ಚಪ್ಪಲಿ ಇತ್ಯಾದಿಗಳನ್ನು ಮನೆಯಲ್ಲಿ ಹಾಕಿಕೊಂಡು ಓಡಾಡಬಾರದು. ಸ್ವಚ್ಛ ಮಾಡುವುದು ಒಂದರಿಂದಲೇ ಇಷ್ಟು ನಿಮಗೆ ಶುಭ ಫಲಗಳು ಉಂಟಾಗುತ್ತೆ. ಸ್ವಚ್ಛ ಮಾಡದೇ ಇದ್ರೆ ಇಷ್ಟು ತೊಂದರೆಗಳು ಉಂಟಾಗ್ತಕ್ಕಂತಹ ಒಂದು ಅವಕಾಶಗಳು ಹೆಚ್ಚು.